ನಮಸ್ಕಾರ ಗೆಳೆಯರೆ. ಇವತ್ತಿನ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಈಗಾಗಲೇ ಚರ್ಚೆಗೆ ಬರ್ತಾ ಇದೆ. ಮೊನ್ನೆ ಒಂದು ಅಸ್ಸಾಮಿನ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಈ ಜಾತ್ಯತೀತ ಮತ್ತು ಸಮಾಜವಾದಿ ಅನ್ನುವ ಪದಗಳನ್ನು ಸಂವಿಧಾನದಿಂದ ತೆಗೆದುಹಾಕಬೇಕು ಅಂತ ಹೇಳ್ತಾರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಪ್ರೊಫೆಸರ್ ನಟರಾಜ್ ಸರ್ ಇದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಭಾಳ ಅದ್ಯಾಕೋ ಈ ಶತಮಾನ ಅಂದರೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಈಗೊಂದು 4-5 ವರ್ಷಗಳಿಂದ ಅಂತ ಅಂದ್ಕೊಳ್ಳೋಣ, ಪ್ರತಿ ಸಲನೂ ಒಂದೊಂದು ವಿಷಯನ ಚರ್ಚೆಗೆ ಬರ್ತಾನೆ ಇದೆ. ಈಗ ನೋಡಿ, ನೀವು ಈ ಮೊನ್ನೆ ನಾವೆಲ್ಲ ಮಾತಾಡ್ಬೇಕಾದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಸಂವಿಧಾನವನ್ನು ತೆಗೆದಾಕಬೇಕು ಅಂತ ಬಂದಂಗಾಯ್ತು. ಅದು ಯಾವ ಕಾರಣಕ್ಕೋಸ್ಕರ ಅದನ್ನು ತೆಗೆದಾಕಬೇಕು ಅಂತ ನಮಗೂ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂತು, ನಾವು ಸಂವಿಧಾನವನ್ನು ಬದಲು ಮಾಡ್ತೀವಿ ನಾವು ಅಂತ ಬಂತು. ಅದಾದಮೇಲೆ ಮತ್ತೆ ಯಾರು ಗ್ರೇಟು ಅಂತ, ಅಂದರೆ ಲೋಕಸಭೆಯಲ್ಲಿ ಇರ್ಬೋದಂತ ಸಂಸದರು ಗ್ರೇಟಾ ಅಥವಾ ಯಾರು ಸುಪ್ರೀಂ ಕೋರ್ಟ್ ಗ್ರೇಟಾ, ಈ ಥರದ್ದೇನೋ ಚರ್ಚೆ ಬಂತು. ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಜಾತ್ಯತೀತ ಮತ್ತು ಸಮಾಜವಾದಿನ ತೆಗಿಬೇಕು ಅನ್ನೋದನ್ನು ಸಂವಿಧಾನದಂತ ಹೇಳ್ತಿದ್ದಾರೆ. ಹಂಗಾದ್ರೆ ನಮ್ಮದು ದೇಶ ಈ ಜಾತ್ಯತೀತ ಅನ್ನೋದು ತೆಗೆದಾಕ್ಬಿಟ್ರೆ ಜಾತಿ ದೇಶ ಆಗ್ಬೋದಾ? ಇವೆಲ್ಲವೂ ನಮಗೆ ಯಾಕೋ ಗೊಂದಲಗಳಿದ್ದಾವೆ. ಅಂದರೆ ಬಹುಶಃ ಇವತ್ತಿನ ಏನು ಸರ್ಕಾರಗಳು ನಡೆಸ್ತಾ ಇದ್ದಾರೆ, ಅವರು ಜನರ ಸಮಸ್ಯೆಗಳನ್ನು ಮುಚ್ಚಿಟ್ಟು ಈ ಥರದ ಏನಾದರೂ ಚರ್ಚೆ ಒಳಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಒಂದು 5 ವರ್ಷದ ಕೆಳಗೆಲ್ಲ ಚರ್ಚೆ ನಡೀತಿತ್ತು. ಗಾಂಧೀಜಿಯವ್ರನ್ನ ನಾಥೂರಾಮ್ ಗೋಡ್ಸೆ ಕೊಂದ್ರು, ಆ ಥರದ್ದೆಲ್ಲ ಒಂದು ಚಿತ್ರ ಹಾಕಿ ಅದನ್ನು ಫೋಟೋ ಹೊಡೆಯೋದು, ಅದನ್ನು ಶೂಟ್ ಮಾಡೋದು, ಈ ಥರದ್ದೆಲ್ಲ ನಡೀತಾ ಇತ್ತು. ಇದು ಯಾಕೆ ನಡೀತಾ ಇದೆ? ಇದರ ಕಾರಣಗಳೇನು? ನಮ್ಮ ಸರ್ಕಾರಗಳು ಏನು ಮಾಡಬೇಕಾಗಿದೆ? ಈ ಥರದ ವಿಚಾರಗಳ ಬಗ್ಗೆ ತಮ್ಮಲ್ಲಿ ಒಂದಷ್ಟು ನಮ್ಮ ಓದುಗರಿಗೆ ಮತ್ತು ನಮ್ಮ ಕೇಳುಗರಿಗೆ ಒಂದು ಬೆಳಕು ಚೆಲ್ಲಿ ಸರ್. ಸಂವಿಧಾನದಲ್ಲಿ ಏನು ಹೇಳುತ್ತೆ ಈ ವಿಷಯದ ಬಗ್ಗೆ ಸರ್? ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮತ್ತೊಂದು ಸಾರಿ ಅವಕಾಶ ಕಲ್ಪಿಸಿದಿರಿ. ತಾವು ಹೇಳಿದಾಗೆ ಒಬ್ಬ ಮುಖ್ಯಮಂತ್ರಿ ಮತ್ತು ಕೆಲವು ಕೇಂದ್ರದ ಸಚಿವರು, ಹಲವಾರು ಸಂಘಟನೆಗಳ ಮುಖಂಡರು ಇದ್ರ ಬಗ್ಗೆ ಆಗಿಂದಾಗೆ ಸ್ವಲ್ಪ ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಭಾರತೀಯ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನತಂತ್ರ ವ್ಯವಸ್ಥೆಯಲ್ಲಿರೋ ನಾವೆಲ್ಲರೂ ಅವರ ಅಭಿಪ್ರಾಯವನ್ನು ಕೇಳಬೇಕು. ಅವರ ಅಭಿಪ್ರಾಯ ಹೇಳೋದಕ್ಕೆ ಅವ್ರಿಗೆ ಹಕ್ಕಿದೆ, ಒಪ್ಕೋಬೇಕು ಅಂತ ಏನಿಲ್ಲ. ಅದು ಅವರ ಅಭಿಪ್ರಾಯ. ಅವ್ರು ಹೇಳಿದ್ದಾರೆ, ತಪ್ಪೇನಿಲ್ಲ. ನಮ್ಮ ಸಂವಿಧಾನವೇ ಹೇಳುತ್ತೆ, ಇಷ್ಟೊಂದು ವೈವಿಧ್ಯಮಯವಾದ ರಾಷ್ಟ್ರ, ಇಷ್ಟೊಂದು ಬೃಹತ್ ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ, ಗಾತ್ರದಲ್ಲಿ, ವಿಸ್ತೀರ್ಣದಲ್ಲಿ, ಜನಸಂಖ್ಯೆಯಲ್ಲಿ, ಭಾಷೆಯಲ್ಲಿ, ಜಾತಿಯಲ್ಲಿ, ಧರ್ಮದಲ್ಲಿ ಇಷ್ಟೊಂದು ವಿವಿಧತೆ ಇರತಕ್ಕಂಥ ರಾಷ್ಟ್ರದಲ್ಲಿ ಈ ಥರದ ಅಭಿಪ್ರಾಯಗಳು ಸಹಜ. ನಾವು ಒಪ್ಕೊಳ್ಳದೆ ಹೋದರೆ ಅದು ಭಿನ್ನಾಭಿಪ್ರಾಯ ಆಗುತ್ತೆ, ಒಪ್ಕೊಂಡ್ರೆ ಅವರ ಅಭಿಪ್ರಾಯವನ್ನು ಒಪ್ಕೊಂಡಂಗಾಗುತ್ತೆ. ಆದರೆ ಸಂವಿಧಾನ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ಯಾರು ಏನು ಹೇಳಿದ್ರು ಕೂಡ ಸಂವಿಧಾನ ಅಂತಿಮವಾಗಿ ಏನು ಹೇಳುತ್ತೆ, ದಟ್ ಈಸ್ ಫೈನಲ್. ಯಾಕೆಂದರೆ ನಮ್ಮ ದೇಶಕ್ಕೆಲ್ಲ ಈಗಾಗಲೇ ಹಿಂದೆ ತಮ್ಮ ಚಾನಲಲ್ಲೇ ಚರ್ಚೆಯಲ್ಲಿ ಹೇಳಿದಿರಿ, ದೇಶದ ಸಂಸತ್ತು ದೊಡ್ಡದಲ್ಲ, ದೇಶದ ಕಾನೂನುಗಳು ದೊಡ್ಡದಲ್ಲ, ಸುಪ್ರೀಂ ಕೋರ್ಟು ದೊಡ್ಡದಲ್ಲ, ರಾಜ್ಯ ವಿಧಾನಮಂಡಲಗಳು ದೊಡ್ಡದಲ್ಲ. ಯಾರು ಯಾರಿಗೆ ದೊಡ್ಡರಲ್ಲ. ಒಂದೊಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಪೂರಕವಾಗಿ, ಅಂತರ್ಗತವಾಗಿ ಒಬ್ರಿಗೊಬ್ರು ಕೋಆಪರೇಷನ್ನಿಂದ ನಡೆದಾಗ ಮಾತ್ರ ದೇಶ ಮುನ್ನಡೆಯಕ್ಕೆ ಸಾಧ್ಯ. ಮತ್ತು ಇದೆಲ್ಲದಕ್ಕೂ ಗೈಡಿಂಗ್ ಪ್ರಿನ್ಸಿಪಲ್ಸ್, ಅಂದರೆ ಒಂದು ಮಾರ್ಗಸೂಚಿಯಾಗಿ ಸಂವಿಧಾನ ಇದೆ. ಯಾರು ತನ್ನ ಹೆಜ್ಜೆಯನ್ನು ತಪ್ಪಿದರೂ ಕೂಡ ಸಂವಿಧಾನ ಹೇಳುತ್ತಾ ಇಲ್ಲ ಇದು ಹೀಗಲ್ಲ ಅಂತ, ಇದೇ ಕರೆಕ್ಟ್ ಅಂತ ಹೇಳುತ್ತೆ. ನೀವು ಏನು ಬೇಕಾದರೂ ಅಭಿಪ್ರಾಯವನ್ನು ಹೇಳಿ, ಏನು ಬೇಕಾದರೂ ಸಂಸತ್ನಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿಗಳನ್ನು ತನ್ನಿ, ನೀವು ಸ್ವತಂತ್ರರು. ಸಂವಿಧಾನದಲ್ಲಿ ತಿದ್ದುಪಡಿ ತರೋದಕ್ಕೆ, ಕಾನೂನುಗಳನ್ನು ಮಾಡೋದಕ್ಕೋಸ್ಕರನೇ ದೇಶದ ಸಂಸತ್ತಿರೋದು. ಆದರೆ ನೀವು ಮಾಡಿದ್ದನ್ನೆಲ್ಲ ಒಪ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ದೇಶದ ಸಂವಿಧಾನಕ್ಕೆ ಇಲ್ಲ. ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದರೆ, ಅಸಂವಿಧಾನಿಕವಾಗಿದ್ದರೆ, ಸಂವಿಧಾನ ಬಾಹಿರವಾಗಿದ್ದರೆ ಡೈರೆಕ್ಷನನ್ನು ಕೊಡುತ್ತೆ. ಈ ಸಂವಿಧಾನ ಬಾಹಿರ ಅಥವಾ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದದ್ದು ಅಂತ ಹೇಳೋರು ಯಾರು? ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಸಂಸತ್ನಿಂದ ಆಯ್ಕೆ ಆಗಿರ್ತಕ್ಕಂಥ ನ್ಯಾಯಾಧೀಶರು. ಅವರಾದರೂ ಹೇಗೆ ಹೇಳ್ತಾರೆ? ಸಂವಿಧಾನದಲ್ಲಿ ಏನಿದೆಯೋ ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಈಗ ತಾವು ಹೇಳಿದಾಗೆ ಈಗ ಏನು ಚರ್ಚೆ ಆಗಿದೆ, ನಮ್ಮ ದೇಶ ಸಮಾಜವಾದಿ ರಾಷ್ಟ್ರ ಅಲ್ಲ. ಸಮಾಜವಾದಿ ಪದವನ್ನು ತೆಗೆದಾಕಿ ಅದನ್ನು ನಂತರ ತಂದಿದ್ದಾರೆ, ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇರಲಿಲ್ಲ
ಬಾಬಾ ಸಾಹೇಬರು 1948ರಲ್ಲಿ ಸಂವಿಧಾನವನ್ನು ಸಂಪೂರ್ಣವಾಗಿ ರಚನೆಗೊಂಡ ನಂತರ ನವೆಂಬರ್ 26ಕ್ಕೆ ನಾವು ಒಪ್ಕೊಂಡ ನಂತರ, ಅದಾದಮೇಲೆ ಜನವರಿ 26ಕ್ಕೆ ಅದನ್ನು ನಮಗೆ ನಾವು ಸಮರ್ಪಿಸಿಕೊಂಡ ನಂತರ ಸುಮಾರು ವರ್ಷಗಳ ನಂತರ, ಅಂದರೆ 1976ನೇ ಇಸ್ವಿಯಲ್ಲಿ ಡಿಸೆಂಬರ್ 3ನೇ ತಾರೀಕು 18ನೇ ಡಿಸೆಂಬರ್ನಲ್ಲಿ 18ನೇ ತಾರೀಕು ಡಿಸೆಂಬರ್ನಲ್ಲಿ ಈ ಒಂದು ಅಮೆಂಡ್ಮೆಂಟನ್ನು ತರ್ತಾರೆ, ತಿದ್ದುಪಡಿಯನ್ನು ತರ್ತಾರೆ ಆಗಿನ ಪ್ರಧಾನಮಂತ್ರಿಗಳು ಮತ್ತು ಸರ್ಕಾರ. ಅದರ ವಿರುದ್ಧ ಇವರು ತಕರಾರನ್ನು ಈಗ 50 ವರ್ಷಗಳ ನಂತರ 50 ವರ್ಷಗಳ ನಂತರ, ಅದು ಯಾಕೆ ಮೊನ್ನೆ ಜೂನ್ 26ನೇ ತಾರೀಕಿಗೆ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಹೇರಿ 50 ವರ್ಷ ಆಯಿತು. ಅದು ಜನತಂತ್ರ ವ್ಯವಸ್ಥೆಯನ್ನು ಅಣುಕು ಮಾಡ್ತು, ಸಂಸತ್ತನ್ನು ಸಸ್ಪೆನ್ಷನಲ್ಲಿ ಇಟ್ಟಿತ್ತು. ಈ ಥರದೆಲ್ಲ ನಾವು ಮತ್ತೆ ಎಲ್ಲ ಮೆಲುಕು ಹಾಕ್ಕೊಂಡ್ವಿ, ಆ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ನೆನೆಸ್ಕೊಂಡ್ವಿ. ಆದರೆ ಆ ಜನತಂತ್ರ ವ್ಯವಸ್ಥೆಗೆ ಅದು ಮಾರಕ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಆ ಸರ್ಕಾರಗಳು ತಂದಿರೋದನ್ನು ಎಲ್ಲವನ್ನೂ ಸಾರಾಸಗಟಾಗಿ ತಿರಸ್ಕಾರ ಮಾಡೋದಕ್ಕೆ ಆಗಲ್ಲ. ಕೆಲವನ್ನ ತಿರಸ್ಕರಿಸೋದಕ್ಕೆ ಯೋಗ್ಯವಾದದನ್ನು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವರು ಪ್ರಶ್ನೆ ಮಾಡಿ ಅದನ್ನು ರದ್ದು ಮಾಡಿದ್ದಾರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ 18ನೇ ಡಿಸೆಂಬರ್ 1976ರಲ್ಲಿ ಒಟ್ಟು 18 ಅಂಶಗಳಿಗೆ ತಿದ್ದುಪಡಿ ತಂದರು. 18 ಅಂಶಗಳು. ಅದರಲ್ಲಿ 3 ಸಂವಿಧಾನದ ಪೀಠಿಕೆಯಲ್ಲಿ ಅಡಕಗೊಳಿಸಿದ್ದಾರೆ. ಸಂವಿಧಾನದ ಪ್ರಿಯಾಂಬಲ್ ಅಥವಾ ಪೀಠಿಕೆನಲ್ಲಿ ಅಂದಿನ ಸರ್ಕಾರ ಇದನ್ನು ಯಾಕೆ ಅದ್ರ ಒಳಗಡೆ ಇದನ್ನು ರಚನೆ ಮಾಡ್ತು ಅಥವಾ ತಿದ್ದುಪಡಿ ತಂತು ಅಂದರೆ, ನಮ್ಮ ಇಡೀ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅದರ ಪ್ರಿಯಾಂಬಲ್ನ, ಅದರ ಪೀಠಿಕೆಯನ್ನು ಅಥವಾ ಅದರ ಪ್ರಸ್ತಾವನೆಯನ್ನು ಓದಿಬಿಟ್ರೆ ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಅದರಲ್ಲಿ ಅಡಕಗೊಳಿಸಿದ್ದಾರೆ. ನಮ್ಮ ದೇಶದ ಸಂವಿಧಾನದ ಆಶಯವೇ ಅದರಲ್ಲಿದೆ. ಹಾಗಾಗಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಮತ್ತು ಅದರ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ರೀತಿ ವರ್ಣಿಸ್ತಾರೆ ಅಂದರೆ, ಇದು ದೇಶದ ಆತ್ಮ, ಸಂವಿಧಾನದ ಸೌಂದರ್ಯ ಅಡಗಿರೋದೇ ಈ ಪೀಠಿಕೆಯಲ್ಲಿ ಅಂತ ಹೇಳ್ತಾರೆ. ಆಗ ಅವರು ರಚನಾ ಸಂದರ್ಭದಲ್ಲಿ ಕೇವಲ 7 ಅಂಶಗಳನ್ನು ಮಾತ್ರ ಅದರಲ್ಲಿ ಪ್ರಸ್ತಾಪ ಮಾಡಿದರು. 7 ಅಂಶಗಳು ಅನ್ನೋದಕ್ಕಿಂತ 7 ಪರಿಕಲ್ಪನೆಗಳಿದ್ವು, 7 ಕಾನ್ಸೆಪ್ಟ್ಸ್ ಇತ್ತು. ಅದರಲ್ಲಿ ಇಡೀ ನಮ್ಮ ಸಂವಿಧಾನ ಬಂದಿದೆ ಅಂತ. ಇವರು 76ರಲ್ಲಿ ಏನು ಮಾಡಿದರು, ಒಂದು 3 ವಿಶೇಷವಾಗಿ ಮತ್ತೊಂದಷ್ಟು ಅದಕ್ಕೆ ಸೇರಿಸಿ ಒಟ್ಟು 10 ಮಾಡಿದರು. ಅದರಲ್ಲಿ ನೀವು ಸೀರಿಯಲ್ ನಂಬರ್ ತೆಗೆದು ನೋಡಿದ್ರೆ 3ನೇದು ಭಾರತ ಒಂದು ಸಮಾಜವಾದಿ ರಾಷ್ಟ್ರ. ಆ ಪ್ರಿಯಾಂಬಲ್ನಲ್ಲಿ ಪ್ರಸ್ತಾವನೆಯಲ್ಲಿ ಅದನ್ನು ಸೇರಿಸ್ಬಿಟ್ರು. ಮೊದಲೇ ಇರಲಿಲ್ಲ, ಸಮಾಜವಾದಿ ಅನ್ನೋ ಪದ ಮೊದಲೇ ಇರಲಿಲ್ಲ. ಆದರೆ ಸಮಾಜವಾದದ ಆಶಯಗಳು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿತ್ತು. ಬಟ್ ಇದನ್ನು ಇವರು ಯಾವ ರೀತಿ ಶೀಲ್ಡ್ ಮಾಡ್ಕೊಳ್ತಾರೆ ಅಂದರೆ, ಬಾಬಾ ಸಾಹೇಬ್ರನ್ನ ಮುಂದಿಟ್ಕೊಂಡು ಯಾವ ರೀತಿ ತಮ್ಮ ವಾದವನ್ನು ಅವರು ಮಂಡಿಸ್ತಾರೆ ಅಂದರೆ, ಇದನ್ನು ವಿರೋಧಿಸೋರು, ಈ ಪದವನ್ನು ವಿರೋಧಿಸೋರು ಸ್ವಯಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಮಾಜವಾದ ಪದವನ್ನು ತಿರಸ್ಕರಿಸಿದ್ರು. ಅವರು ಈ ಪದವನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿರ್ತಕ್ಕಂಥ KT ಶಾ ಅನ್ನೋ ಒಬ್ಬ ಸದಸ್ಯರು ಪ್ರಸ್ತಾವನೆ ಮಾಡ್ತಾರೆ. ನಮ್ಮ ದೇಶ ಯಾಕೆ ಸೋಷಲಿಸ್ಟ್ ರಾಷ್ಟ್ರವಾಗಬಾರ್ದು, ಆ ಹೆಸರನ್ನ ಸೇರಿಸೋಣ ಅಂತ ಕೇಳಿದಾಗ, ಇಲ್ಲ ಅಗತ್ಯ ಇಲ್ಲ, ಈ ಕಾನ್ಸೆಪ್ಟ್ ಬೇಕಿಲ್ಲ, ಬಟ್ ಈ ಸಮಾಜವಾದದ ಆಶಯಗಳು ಮತ್ತು ಅಂಶಗಳು ಮತ್ತು ಅದರ ತರ್ಕಗಳನ್ನು ಈಗ ಆಲ್ರೆಡಿ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತ ಹೇಳುವಾಗ ಈ ಸಮಾಜವಾದದ ಪರಿಕಲ್ಪನೆಯ ಆಧಾರದ ಮೇಲೆ ಇದೆ, ಮತ್ತು ಇದನ್ನು ವಿಶೇಷವಾಗಿ ಸೇರಿಸೋ ಅಗತ್ಯ ಇಲ್ಲ. ಅವರು ಇದನ್ನು ವಿರೋಧ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾವಾದವನ್ನು, ಕಮ್ಯುನಿಸ್ಟನ್ನು, ಸಮಾಜವಾದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಲಿಲ್ಲ. ಓದ್ಕೊಂಡಿದ್ರು, ಡೈಜೆಸ್ಟ್ ಮಾಡ್ಕೊಂಡಿದ್ರು. ಅದರಲ್ಲಿರೋ ಒಳ್ಳೆ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ರು. ಟೋಟಲಿ ಸಮಾಜವಾದಕ್ಕೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ವಿರೋಧ ಇರಲಿಲ್ಲ. ಯಾಕೆಂದರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಪರಿಕಲ್ಪನೆ ಏನಿದೆ, ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯವನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ನೋಡಿದರೆ ಅದರಲ್ಲಿ ಸಮಾಜವಾದದ ಒಳ್ಳೆ ಅಂಶಗಳು ಅಡಕವಾಗಿದ್ದಾವೆ. ಯಾವ್ಯಾವುದು ಸಮಾಜವಾದದ ಅಂಶಗಳು? ಒಂದು ರಾಷ್ಟ್ರ ಕಲ್ಯಾಣ ರಾಷ್ಟ್ರವಾಗಬೇಕಾದ್ರೆ ಸಮಾಜವಾದದ ಅಂಶಗಳು ಅದರಲ್ಲಿ ಇರಬೇಕು ಅಂತ ಅವ್ರು ಹೇಳ್ತಾರೆ. ಅಂದರೆ ತನ್ನ ನಿರ್ದೇಶಕ ತತ್ವಗಳಲ್ಲಿ ಕೇಂದ್ರ ಸರ್ಕಾರ ಇದನ್ನು ರಾಜ್ಯ ಸರ್ಕಾರಗಳಿಗೆ ಅಳವಡಿಸ್ಕೊಳ್ಳೋದ್ರ ಒಂದು ನಿರ್ದೇಶನ ನೀಡೋದ್ರ ಜೊತೆಗೆ ತಾನೂ ಕೂಡ ಮಾಡಿಕೊಳ್ಳುತ್ತೆ. ಉದಾಹರಣೆಗೆ ಕೇಂದ್ರ ಸರ್ಕಾರ
ಯೋಜನಾ ಆಯೋಗ ಅಂತ ಮಾಡಿಕೊಂಡಿದೆ. ಯೋಜನಾ ಆಯೋಗ ಮಾಡಿಕೊಂಡು ರಾಜ್ಯಗಳಿಗೆ ಯೋಜನಾ ಮಂಡಳಿಗಳನ್ನು ಮಾಡಿದೆ. ಅದರ ಮೂಲಕ ಒಂದು ಸಮುದಾಯ, ಒಂದು ಭಾಷೆಯ ಜನಾಂಗ ಅಥವಾ ಬಡವರು, ನಿರ್ಗತಿಕರು, ಒಂದು ಭೌಗೋಳಿಕ ಪ್ರದೇಶದಲ್ಲಿ ಇರ್ತಕ್ಕಂಥ ಹಿಂದುಳಿಕೆಯ ಅಂಶಗಳು ಇವುಗಳನ್ನೆಲ್ಲ ನಿವಾರಣೆ ಮಾಡಿ ಎಲ್ಲ ಪ್ರಜೆಗಳಿಗೆ, ಎಲ್ಲ ಪೌರರಿಗೆ, ಎಲ್ಲ ನಾಗರಿಕರಿಗೆ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಳ್ಬೇಕು. ಇದನ್ನ ಅವರು ಸಾಮಾಜಿಕ ನ್ಯಾಯ ಅಂತ ಕರೆದ್ರು. ಸಮಾಜವಾದದ ಅಂಶಗಳೇ ಅಲ್ಲಿದೆ. ಆದ್ರಿಂದ ಆ ಪದ ಬೇಡ ಅಂತ ಹೇಳಿ. ಯಾಕೆಂದ್ರೆ ಸಮಾಜವಾದಿ ಅನ್ನೋ ಪರಿಕಲ್ಪನೆ ಒಂದು ಅಪಾಯಕಾರಿ ಪದವಾಗಿ ಬಾಬಾ ಸಾಹೇಬರಿಗೆ ಕಂಡಿರಬಹುದು. ರಷ್ಯಾದಿಂದ ಆ ಪದವನ್ನು ನಾವು ಎರವಲು ತಗೊಂಡ್ರೆ, ಅಥವಾ ಕಮ್ಯುನಿಸ್ಟ್ ದೇಶಗಳಿಂದ ಸಮತಾವಾದವನ್ನು ಎರವಲು ತಗೊಂಡ್ರೆ ಅದರಲ್ಲಿ ಹಿಂಸೆ ಇದೆ, ಕಾನೂನು ರಹಿತವಾದ ಸಮಾಜ ನಿರ್ಮಾಣ ಆಗುವ ಅಪಾಯ ಇದೆ. ಆ ದೃಷ್ಟಿಯಿಂದ ಅವರು ಏನು ಮಾಡಿದ್ರು, ಅವೆರಡು ಪದಗಳನ್ನು, ಕೇವಲ ಪದಗಳನ್ನು ಮಾತ್ರ ತಿರಸ್ಕರಿಸಿ ಅದರಲ್ಲಿರೋ ಒಳ್ಳೆಯ ಅಂಶಗಳನ್ನು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ತಂದುಕೊಂಡರು. ಹಾಗಾಗಿ ಇವತ್ತು ನಮ್ಮ ಕೇಂದ್ರ ಯೋಜನಾ ಮಂಡಳಿಗಳು, ಕೇಂದ್ರ ಯೋಜನಾ ಆಯೋಗಗಳು, ರಾಜ್ಯ ಯೋಜನಾ ಮಂಡಳಿಗಳು ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಜನರಿಗೆ, ಅದರಲ್ಲೂ ವಿಶೇಷವಾಗಿ ನಾಗರಿಕರಿಗೆ ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಜನಾಂಗಕ್ಕೆ ಅವರ ಕಲ್ಯಾಣ ಅಭಿವೃದ್ಧಿಗಳಿಗಾಗಿ ವಿಶೇಷ ನೆರವನ್ನು ಕೊಟ್ಟು ಅವರನ್ನು ಈ ಅಸಮತೋಲನದಿಂದ ತಪ್ಪಿಸಿ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ತರಬೇಕು ಅನ್ನೋ ಅಂಶ. ಸೊ ಇದು ಸಮಾಜವಾದ ಪದಕ್ಕೆ ಸಮಾನಾಂತರವಾಗಿ ಕೆಲಸ ಅದೇ ಇದೆ, ಆ ಆಶಯಗಳಿದಾವೆ, ಆ ತತ್ವ ಇದಾವೆ, ಪದ ಮಾತ್ರ ಇಲ್ಲ. ಆ ಸಂದರ್ಭದಲ್ಲಿ ಅವ್ರು ಇಷ್ಟಪಡಲಿಲ್ಲ. ಇವರು ಅದನ್ನ ಸೇರಿಸ್ಕೊಂಡಿದ್ದಾರೆ. ಯಾವಾಗ? ಡಿಸೆಂಬರ್ 18ನೇ ತಾರೀಕು. ಇದು 3ನೇ ಅಂಶವಾಗಿ ಸೇರಿಸ್ಕೊಂಡ್ರೆ. ಇನ್ನು 4ನೇ ಅಂಶವಾಗಿ ಆ ಜಾತ್ಯತೀತ ರಾಷ್ಟ್ರ ಅನ್ನೋ ಒಂದು ಪರಿಕಲ್ಪನೆ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಜಾತಿ ರಾಷ್ಟ್ರ ಅಂತ ಕರ್ಬಿಟ್ರೆ ಆಯ್ತಲ್ಲ. ಮತ್ತೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಅಲ್ಲದೆ ಹೋದ್ರೆ ಜಾತಿ ರಾಷ್ಟ್ರವೇ. ಮತ್ತೆ ಪ್ರಪಂಚದಲ್ಲಿ ಜಾತಿ ಅಥವಾ ಧರ್ಮ ಆಧಾರಿತ ರಾಷ್ಟ್ರಗಳು ಎಲ್ಲಿದ್ದಾವೆ, ಎಷ್ಟಿದ್ದಾವೆ? ಬೆರಳೆಣಿಕೆಯಷ್ಟು. ಹೌದು ಸರ್. ಮತ್ತೆ ಅವು ಏನನ್ನ ಸಾಧಿಸಿದಾವೆ? ಜಾತಿ ಅಥವಾ ಧರ್ಮವನ್ನೇ ಆಧಾರವಾಗಿ ಇಟ್ಕೊಂಡು ಏನನ್ನ ಸಾಧಿಸಿದಾವೆ? ಏನನ್ನೂ ಸಾಧಿಸಕ್ಕಾಗಿಲ್ಲ. ಇದನ್ನ ಮನಗಂಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅಂದರೆ, ಈ ಜಾತ್ಯತೀತ ರಾಷ್ಟ್ರ ಅನ್ನೋ ಪದ ಬೇಡ, ಬಟ್ ಅದರಲ್ಲಿ ಎಲ್ಲವೂ ಅಡಕವಾಗಿದ್ದಾವೆ. ಉದಾಹರಣೆಗೆ ಸಂವಿಧಾನದ 15, 16, 17, 18 ಮತ್ತು 19 ಈ 5 ಅನುಚ್ಛೇದದಲ್ಲಿ ಜಾತ್ಯತೀತ ತತ್ವಗಳನ್ನು ಅಡಕಗೊಳಿಸಿದ್ದಾರೆ. ಉದಾಹರಣೆಗೆ ನಮ್ಮ ದೇಶದ ಯಾವುದೇ ಪ್ರಜೆ, ಯಾವುದೇ ಭಾಷೆಯನ್ನು ಮಾತನಾಡಿದರು, ಯಾವುದೇ ಜಾತಿಯಿಂದ ಬಂದಿರಲಿ, ಯಾವುದೇ ವರ್ಣವಾಗಲಿ, ಯಾವುದೇ ವರ್ಗ ಆಗಲಿ, ಯಾವುದೇ ಭೌಗೋಳಿಕ ಪ್ರದೇಶದ ಹಿನ್ನೆಲೆಯಲ್ಲಿ, ಯಾವುದೇ ಧರ್ಮವನ್ನು ಅವನು ಪಾಲಿಸಲಿ, ಅವನು ಸ್ವತಂತ್ರ. ಸರ್ಕಾರಗಳು, ಅದು ಕೇಂದ್ರ ಸರ್ಕಾರವಾಗಿರಲಿ, ರಾಜ್ಯ ಸರ್ಕಾರವಾಗಿರಲಿ, ಅವನ ಧಾರ್ಮಿಕ ಹಕ್ಕನ್ನು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋ ಹಾಗಿಲ್ಲ, ಮತ್ತೆ ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ, ಮೊಟಕುಗೊಳಿಸೋ ಹಾಗಿಲ್ಲ. ಮಾಡಿದರೆ ಅದು ಅನ್ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಬಾಹಿರವಾದ ಕೃತ್ಯವಾಗುತ್ತೆ, ಅದು ಅಪರಾಧ ಆಗುತ್ತೆ. ಸೊ ಇಷ್ಟೊಂದನ್ನು ಕೊಟ್ಟಾಗ, ಅಂದರೆ ತಟಸ್ಥ ಧೋರಣೆಯನ್ನು ಸರ್ಕಾರಗಳು ಪಾಲಿಸಬೇಕು. ನೀವು ಅದರಲ್ಲಿ ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ. ಅವನಿಗೆ ಬಿಡಿ, ಅವನಿಗೆ ಇಷ್ಟವಾದದ್ದನ್ನು ಅವನು ತಗೊಳ್ತಾರೆ. ಅವಕಾಶಗಳು ಮುಕ್ತವಾಗಿರಬೇಕು. ಯಾಕೆಂದರೆ ಸಹಸ್ರಾರು ವರ್ಷಗಳ ಇತಿಹಾಸ ಇರೋ ನಮ್ಮ ದೇಶದಲ್ಲಿ ಸುಮಾರು, ನೀವು ನಮ್ಮ ಚರಿತ್ರೆನ ತೆಗೆದು ನೋಡಿದಾಗ ಶತಮಾನಗಳಿಂದ ಪರಕೀಯರ ಆಳ್ವಿಕೆಗೆ ಒಳಪಟ್ಟಿರೋ ದೇಶ. ಸೊ ಭಿನ್ನ ಸಂಸ್ಕೃತಿ, ಭಿನ್ನ ಭಾಷೆ, ಭಿನ್ನ ಜಾತಿ, ಧರ್ಮಗಳು ನಮ್ಮಲ್ಲಿ ಆಚರಣೆಗೆ ಸಿಕ್ಕಿದೆ. ಆದರೆ ಅವರೆಲ್ಲ ಭಾರತೀಯರೇ, ಮೂಲವಾಗಿ ಅವರೆಲ್ಲರೂ ಭಾರತೀಯರೇ. ಕಾಲಕ್ರಮೇಣ ಅವರ ಕಸುಬು, ಅವರ ಭಾಷೆ, ಅವರ ಭೌಗೋಳಿಕ ಪ್ರದೇಶದ ಹಿನ್ನೆಲೆಯಲ್ಲಿ ಅವರ ಆಚರಣೆ ವಿಚಾರಣೆಗಳು ಬೇರೆ ಆಗಿರ್ಬೋದು. ಒಂದೇ ಸಂಸ್ಕೃತಿ, ಒಂದೇ ಭಾಷೆ, ಒಂದೇ ಜಾತಿ, ಒಂದೇ ಧರ್ಮ, ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ರವರು ಸ್ಪಷ್ಟವಾಗಿ ನಿರಾಕರಿಸಿದರು. ಎಲ್ಲ ಜಾತಿ ಧರ್ಮಗಳ ಆಚರಣೆಯನ್ನ ಅಧ್ಯಯನ ಮಾಡಿದ್ರು. ಒಂದು ಹಂತದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಆದರೆ ಹಿಂದುವಾಗಿ ಸಾಯಲ್ಲ. ನನಗೆ ಈ ಭಾರತೀಯ ಎಲ್ಲ ಧರ್ಮಗಳಿಗಿಂತ ಬೌದ್ಧ ಧರ್ಮ ಹೆಚ್ಚು ಇಷ್ಟವಾಗುತ್ತೆ ಅಂತ ಹೇಳಿದ್ರು. ಯಾಕೆಂದರೆ ಅಹಿಂಸೆಯಲ್ಲಿ ನೋಡಿರ್ತಾರೆ.
ತಾರತಮ್ಯ ರಹಿತ ಸಮಾಜ ನೋಡಿರ್ತಾರೆ, ಸಮಪಾಲು ಸಮಬಾಳನ್ನ ನೋಡಿರ್ತಾರೆ, ಬುದ್ಧನ ಪ್ರಣೀತವಾದ ಸಮಾಜವನ್ನ ಅವರು ಬೌದ್ಧ ಧರ್ಮದಲ್ಲಿ ಕಂಡುಕೊಂಡಿರ್ತಾರೆ. ಸೊ ಅವ್ರು ಹೇಳ್ತಾರೆ ನನಗಿದು ಇಷ್ಟ, ನಾನು ಅಪ್ಕೊಳ್ತೀನಿ, ಹಾಗಂತ ನೀವೆಲ್ಲರೂ ನಿಮ್ಮ ಧರ್ಮ ಆಚರಣೆ ಬಿಟ್ಟು ನಾನು ಹಿಂದೆ ಬನ್ನಿ ಅಂತ ಎಲ್ಲೂ ಹೇಳಿಲ್ಲ. ನಿಮಗಿರೋ ಸ್ವಾತಂತ್ರ್ಯ ನಿಮಗಿದೆ, ನನಗಿರೋ ಸ್ವಾತಂತ್ರ್ಯ ನನಗಿದೆ. ಸೊ ಇದು ಜಾತ್ಯತೀತ ರಾಷ್ಟ್ರ ಅಂದ್ರೆ ಇದು. ನಮ್ಮ ದೇಶದಲ್ಲಿ ಯಾರು ಯಾವಾಗ ಬಂದಿದ್ದಾರೆ, ಯಾವಾಗ ಕನ್ವರ್ಟ್ ಆಗಿದ್ದಾರೆ, ಈಗ ಏನನ್ನು ಆಡ್ಕೊಳ್ತೀವಿ, ಏನು ಭಾಷೆ ಇದೆ, ಯಾವ ಆಹಾರ ಸಂಸ್ಕೃತಿ ಇದೆ, ಯಾವ ಉಡುಗೆ ತೊಡುಗೆಗಳಿದ್ದಾವೆ, ಅದರ ಬಗ್ಗೆ ಅದೆಲ್ಲ ಮೀರಿ ದೇಶದ ಕಲ್ಪನೆ, ರಾಷ್ಟ್ರ ಕಲ್ಪನೆ ಎಲ್ಲರಲ್ಲೂ ಇದೆ. ಹೊರಗೆ ಬಂದ ಈಗ ಉದಾಹರಣೆ ನೋಡಿ, ಮೊನ್ನೆ ಭಾರತ ದೇಶ ಮತ್ತು ಪಾಕಿಸ್ತಾನದ ನಡುವೆ ನಡೀತಕ್ಕಂಥ ಘರ್ಷಣೆ ಸಂದರ್ಭದಲ್ಲಿ ಬಹುತೇಕ ನಾವು ಏನು ಜಾತಿವಾದಿ, ಕೋಮುವಾದಿ, ಮತಾಂಧರು ಅಂತ ಟೀಕಿಸಿದ್ವಿ, ಅವರು ದೇಶದ ಪರವಾಗಿ ನಿಂತರು. ಸೊ ದೇಶ ಅಂತ ಬಂದಾಗ ಅವರ ಭಾಷೆ ಮತ್ತು ಅವರ ಜಾತಿ ಎಲ್ಲವನ್ನ ಮೀರಿ ದೇಶದ ಪರವಾಗಿ. ಇದು ಜಾತ್ಯತೀತವಾದ, ಅದಕ್ಕೆ ಹಂಗಾಗಿನೇ ಇದು ಜಾತ್ಯತೀತ ರಾಷ್ಟ್ರ ಅಂತಲೇ ಕರೀತಿದ್ದಾರೆ. ಸೊ ಅದನ್ನ ಅವರು ಮಧ್ಯೆ ತಂದು ಸೇರಿಸ್ಕೊಂಡ್ರು. ಇವೆರಡು ಪರಿಕಲ್ಪನೆಗಳು ಸೇರಿಸಿದ ಮಾತ್ರಕ್ಕೆ ನಮ್ಮ ಸಂವಿಧಾನಕ್ಕಾಗ್ಲಿ ನಮ್ಮ ದೇಶಕ್ಕಾಗ್ಲಿ ಏನು ಗಂಡಾಂತರ ಬಂದಿಲ್ಲ. ಈ ಆಶಯಗಳು, ಇದರ ತತ್ವಗಳು ಮೊದಲೇನೆ ಅಡಕವಾಗಿದ್ವು, ಹೆಸರು ಮಾತ್ರ ಇವೆರಡು ಹೊಸದಾಗಿ ಸೇರಿಸ್ತಾರೆ. ಈಗ ಹೊಸದಾಗಿ ಒಂದು ಸರ್ಕಾರ ಬಂದಾಗ ಅದರ ಚಿಂತನೆಗಳು, ಆಲೋಚನೆಗಳನ್ನು ಅವರು ತಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸ್ಕೊಳ್ತಾರೆ. ಒಂದು ವೇಳೆ ಅದು ಸಂವಿಧಾನದ ವಿರುದ್ಧವಾಗಿದ್ದರೆ, ಯಾರಾದರೂ ಇದನ್ನ ಪ್ರಶ್ನೆ ಮಾಡಿದರೆ ಸುಪ್ರೀಂ ಕೋರ್ಟ್ ಅದನ್ನು ಅಸಿಂಧು ಅಂತ ಮಾಡುತ್ತೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡುತ್ತೆ. ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಡಿಸೆಂಬರ್ 18, 1976ರಲ್ಲಿ 18 ಅಂಶಗಳನ್ನು ಇವರು ತಂದಾಗ ತಿದ್ದುಪಡಿಗಳಲ್ಲಿ ಕೇವಲ 3 ತಿದ್ದುಪಡಿಗಳನ್ನೆಲ್ಲ ಮಾಡಿದ್ದೀವರು, 18 ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ರಾಷ್ಟ್ರಾಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳ ಅಧಿಕಾರಾವಧಿ 5 ವರ್ಷ ಇರೋದನ್ನ 6 ವರ್ಷ ಅಂತ ಮಾಡಿಕೊಂಡ್ರು. ಸಂವಿಧಾನ ಹೇಳ್ತು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ತೆಗೆದಾಕ್ತು. ಸೊ ಯಾವುದು ನಮ್ಮ ದೇಶಕ್ಕೆ ಯೋಗ್ಯ ಅಲ್ಲ, ಯಾವುದು ಸಂವಿಧಾನ ಬಾಹಿರ ತೆಗೆದಾಕುತ್ತೆ ಸುಪ್ರೀಂ ಕೋರ್ಟ್. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ದೇಶದ ಸಂಸತ್ತಿರೋದು ಕಾನೂನು ಮಾಡೋದಕ್ಕೆ, ತಿದ್ದುಪಡಿ ಮಾಡೋದಕ್ಕೆ, ಜನಹಿತಕ್ಕೋಸ್ಕರನೇ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ. ಆದರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ, ಆಶಯಕ್ಕೆ ವಿರುದ್ಧವಾಗಿದ್ದರೆ, ನಮ್ಮ ದೇಶದ ಭದ್ರತೆಗೆ ತೊಂದರೆ ಆಗೋಂಗಿದ್ರೆ ತಕ್ಷಣವೇ ಸುಪ್ರೀಂ ಕೋರ್ಟ್ ಮೂಲಕ ಸಂವಿಧಾನ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ. ಅಲ್ಲ, ಅದೇ ಸರ್, ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಅಂದರೆ ನಾನು ಮತ್ತೆ ವಾಪಸ್ಸು ಅಂತ ಹೇಳಿದ್ರೆ, ಯಾಕೆ ಇದನ್ನ ಈ ಆಗ್ಲೆಲ್ಲ ತರ್ತಾ ಇದ್ದಾರೆ ಈ ಥರ ಏನಂತ ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಜನರ ಮನಸ್ಸನ್ನು ಬೇರೆ ರೀತಿಯಾಗಿ ಡೈವರ್ಟ್ ಮಾಡೋದಕ್ಕೋ ಅಥವಾ ಏನಿದು, ಅಥವಾ ಮುಂದೊಂದು ದಿನ ಈ ಜಾತಿ ರಾಷ್ಟ್ರ ಅಂತ ಮಾಡಿಬಿಡ್ಬೇಕಂತ ಏನಾದರೂ ಉದ್ದೇಶ ಇದೆಯಾ? ಅವರ ಹಿಡನ್ ಅಜೆಂಡಾ ಜಲ್ದಿ ಗೊತ್ತಾಗ್ತಾ ಇಲ್ಲ. ಆ ಥರ ಮಾಡಕ್ಕೆ ಹೋದ್ರೆ ಖಂಡಿತ ಅದು ನೆರವೇರಲ್ಲ. ಯಾಕಂದ್ರೆ ಈಗ ಹಿಂದಿನ ನಮ್ಮ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ, ಈಗ ಸುಮಾರು 8-10 ವರ್ಷಗಳಿಂದ ಈಚೆಗೆ ಸಂವಿಧಾನದ ಮೇಲೆ ಬಹಳ ವ್ಯವಸ್ಥಿತವಾಗಿ ಕೆಲವೇ ಜನರು ಅಪಪ್ರಚಾರ ಮಾಡೋದಕ್ಕೆ ತೊಡಗಿದರು. ದೇಶದ ಜನ ಸುಮ್ಮನೆ ಇರಲಿಲ್ಲ. ಉದಾಹರಣೆಗೆ ಒಬ್ಬ ಕೇಂದ್ರದಲ್ಲಿ ಪ್ರಭಾವಿ ಖಾತೆ ಹೊಂದಿರತಕ್ಕಂಥ ಮಂತ್ರಿ, ನಾವು ಆಯ್ಕೆ ಆಗಿರೋದೇ ಸಂವಿಧಾನವನ್ನು ಸುಡೋದಕ್ಕೆ ಅಂತ ಹೇಳಿದಾಗ ತಕ್ಷಣವೇ ಇಡೀ ದೇಶಾದ್ಯಂತ ಪ್ರಬಲವಾದ ವಿರೋಧ ಬಂತು. ಆಗ ಅವರು ನೇಪಥ್ಯಕ್ಕೆ ಸರಿದು ಬಿಟ್ರು. ಅವರು ಯಾವ ಪಕ್ಷವನ್ನು ಪ್ರತಿನಿಧಿಸ್ತಿದ್ರು ಆ ಪಕ್ಷದವರೇ ಅಂತರವನ್ನು ಕಾಪಾಡಿಕೊಂಡು ಮುಂದಿನ ಚುನಾವಣೆಗೆ ಅವರಿಗೆ ಟಿಕೆಟನ್ನು ಕೊಡದೇ ಇರೋ ಹಾಗೆ ನೋಡಿಕೊಂಡು. ಅಂದರೆ ದೇಶದ ಸಂವಿಧಾನಕ್ಕೆ ಸವಾಲು ಹೊಡ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಲಿ ಆ ಕ್ಷಣದಲ್ಲಿ ಅವನು ಉನ್ಮಾದದಲ್ಲಿ 1-2 ಮಾತನ್ನು ಹೇಳ್ಬೋದು, ಒಂದು ಸ್ಪೀಚ್ನಲ್ಲಿ ಏನಾದರೂ ಒಂದು ಭಾಷಣದಲ್ಲಿ ಉದ್ವೇಗದಲ್ಲಿ ಮಾತಾಡ್ಬೋದು, ಅದು ಜನ ಸಹಿಸೋಲ್ಲ. ಅದು ಇದೊಂದು ಇಡನ್ ಅಜೆಂಡಾ ಇರ್ಬೋದು ಅಂತ ನಮಗೇನು ಇರ್ಬೋದು. ಅವರು ಕೆಲವೊಂದು ಸಾರಿ ಏನಾಗುತ್ತೆ, ಎಲ್ಲ ರಾಜಕೀಯ ಪಕ್ಷಗಳದ್ದು ಮೇಲ್ನೋಟಕ್ಕೆ ಅವರ ಮ್ಯಾನಿಫೆಸ್ಟೋಗಳು ಬೇರೆ ಬೇರೆ ಇರುತ್ತೆ, ಹಿಡನ್ ಅಜೆಂಡಾಗಳು ತುಂಬ ಇರುತ್ತೆ. ಅವರು ನೇರವಾಗಿ ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು ಅವರಿಗೆ. ಅವಾಗ ಏನಾಗುತ್ತೆ ನೋಡಿ, ಈ 3 ಒಳ್ಳೆ ಕಾನ್ಸೆಪ್ಟನ್ನು ಅಂದಿನ ಸರ್ಕಾರ ತಂದಾಗ ಇದಕ್ಕೆ ಪ್ರತಿರೋಧ ಇಲ್ಲ. 50 ವರ್ಷಗಳಲ್ಲಿ ಎಲ್ಲೂ ಪ್ರತಿರೋಧ ಇಲ್ಲ. ಅವ್ರು ತಂದಿರೋ ಇತರೆ 15 ಅಂಶಗಳಲ್ಲಿ ಸುಮಾರು 6-7 ಅಂಶಗಳನ್ನು ಸಂವಿಧಾನ ಕಿತ್ತಾಕ್ತು. ಅಂದರೆ ಅವರ ಹಿಡನ್ ಅಜೆಂಡಾ ಅದಾಗಿತ್ತು, ಇದಾಗಿರಲಿಲ್ಲ ಅಂತ. ಬಟ್ ನಮಗೇನು ಇದರಲ್ಲಿ ಒಳ್ಳೇದಿದೆಯಲ್ಲ, ಯಾಕೆ ಇದನ್ನು ವಿರೋಧ ಮಾಡಬೇಕು ಅಲ್ವೇ? ಅಷ್ಟೇ ಅವರು ತಂದಿರೋದು. ಈ ಉದಾಹರಣೆಗೆ ಯಾವುದೇ ಒಂದು ಸರ್ಕಾರ ಏನೇ ಅಮೆಂಡ್ಮೆಂಟನ್ನು ತಂದಾಗ ತನ್ನ ನೀತಿ ಧೋರಣೆಯನ್ನು ಅವರು ಪಾರ್ಲಿಮೆಂಟ್ನಲ್ಲಿ ಅಳವಡಿಸ್ಕೊಂಡು ಒಂದು ಯೋಜನೆಯನ್ನು ಮಾಡಿದಾಗ ಅದು ಜನಕ್ಕೆ ಹಿತವಾಗಿಲ್ಲ ಅಂದಾಗ ಅದನ್ನು ಯಾರಾದರೂ ಪ್ರಶ್ನಿಸೋ ಅಧಿಕಾರ ಎಲ್ಲರಿಗೂ ಇದೆ.
ಈ ಉದಾಹರಣೆಗೆ ಸರ್ಕಾರ ಒಂದು ಏನೋ ಕಾನೂನನ್ನು ಮಾಡಿತು. ಆ ಕಾನೂನಿನಿಂದ ನನಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ ಅಂತ ನನಗೆ ಅನಿಸಿದಾಗ ನಾನೇನು ಮಾಡ್ತೀನಿ, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀನಿ. ಸರ್ಕಾರವನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗೆ ಸಂವಿಧಾನವೇ ಕೊಟ್ಟಿದೆ. ಆಗ ಅದು ಸಂವಿಧಾನ ಬಾಹಿರವಾಗಿದ್ದರೆ ಕೋರ್ಟು ನನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುತ್ತೆ. ಒಂದು ವೇಳೆ ನಾನು ತಪ್ಪಾಗಿದ್ದರೆ ಇದು ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಉದಾಹರಣೆಗೆ ನೋಡಿ, ಚುನಾಯಿತ ಪ್ರತಿನಿಧಿಗಳನ್ನು ಪ್ರಶ್ನಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇಲ್ಲ ಅನ್ನೋ ಒಂದು ತಿದ್ದುಪಡಿಯನ್ನು ಇದೇ ಸಂದರ್ಭದಲ್ಲೇ ತಂದಿದ್ರು. ಸಿ ದಿ ಬ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ದಿಸ್. ನಮ್ಮ ಸಂವಿಧಾನದ ಸೌಂದರ್ಯ ಅಡಗಿರೋದೇ ಇದರಲ್ಲಿ. ಯಾವುದರಲ್ಲಿ? ಈ ಪ್ರಸ್ತಾವನೆಯಲ್ಲಿ ಈ 3 ಒಳ್ಳೆ ಅಂಶಗಳನ್ನು ತಂದಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ. 50 ವರ್ಷಗಳಲ್ಲಿ ವಿರೋಧ ಇರಲಿಲ್ಲ. ಇಲ್ಲ, ಇದ್ರ ಮೇಲೆ ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಯಾರೂ ಕೇಳಲಿಲ್ಲ. ಬಟ್ ಒಂದೇ ವರ್ಷದಲ್ಲಿ ಇತರೆ 15 ಅಂಶಗಳಲ್ಲಿ ಕೆಲವು ಅಂಶಗಳನ್ನು ಪ್ರಶ್ನೆ ಮಾಡಿದ್ರು. ಯಾವುದು? ಇದು ಚುನಾಯಿತ ಪ್ರತಿನಿಧಿಗಳನ್ನು ಪ್ರಶ್ನಿಸೋ ಅಧಿಕಾರ ನ್ಯಾಯಾಲಯಕ್ಕೆ ಇಲ್ಲ ಅಂದರೆ ಮತ್ತೆ ಯಾರು ಪ್ರಶ್ನಿಸಬೇಕು? ಮತದಾರ ನಾನು ವೋಟ್ ಹಾಕಿ ಕಳಿಸ್ಬಿಟ್ಟಿದ್ದೀನಿ, ಏನೋ ತಪ್ಪಾಯಿತು, ಇನ್ನು 5 ವರ್ಷ ಹೇಗೋ ಹೊಂದ್ಕೊಂಡೋದ್ರೆ ಆಯ್ತಪ್ಪ, ಮುಂದಿನ ವರ್ಷ ಮುಂದಿನ ಸಾರಿ ನಾನು ಇವನಿಗೆ ವೋಟ್ ಹಾಕದೇ ಇರ್ಬೋದು ಅನ್ನೋ ಇರುತ್ತೆ. 5 ವರ್ಷ ನಾನು ಸುಮ್ಮನೆ ಇರ್ತೀನಿ. ಬಟ್ ಇನ್ನು ಕೆಲವರು ಏನು ಮಾಡ್ತಾರೆ, ಇದನ್ನು ಪ್ರಶ್ನಿಸ್ತಾರೆ. ಏನು ನೀನು ಇವತ್ತು 5 ವರ್ಷ ಇರೋದನ್ನ 6 ವರ್ಷ ಮಾಡ್ಕೊಂಡಿದ್ಯಾ, ಯಾಕೆ ಒಪ್ಕೋಬೇಕು? ಬಿದ್ದೋಯ್ತು ಆ ಅಂಶ. ಆಮೇಲೆ ಚುನಾಯಿತ ಪ್ರತಿನಿಧಿಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಾರ್ದು. ಪ್ರಶ್ನಾತೀತ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಸಂವಿಧಾನವೇ ಹೇಳುತ್ತಲ್ಲ. ಪ್ರಶ್ನಾತೀತರು ಯಾರೂ ಇಲ್ಲ. ದೆರ್ ಆರ್ ನೋ ಅನ್ಕ್ವೆಶ್ಚನ್ಡ್ ಪರ್ಸನ್ ಎವರ್ ಎಕ್ಸಿಸ್ಟೆಡ್ ಇನ್ ಇಂಡಿಯಾ. ಯಾರನ್ನೂ ಪ್ರಶ್ನಿಸಬಹುದು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನೇ ನಾವು ಪ್ರಶ್ನೆ ಮಾಡಿದ್ದೀವಿ. ಸಂಸತ್ತಿಗೆ ಎಳೆದ್ಬಿಟ್ಟಿದ್ವಿ ಅವರ. ತಕ್ಷಣವೇ ಅವ್ರು ರಾಜೀನಾಮೆ ಕೊಟ್ಟು ಹೊರಟೋಗ್ಬಿಟ್ರು. ಇಲ್ಲ ಹೋದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಕೂಡ ಪ್ರಶ್ನಾತೀತರಲ್ಲ. ನೀವು ತಪ್ಪು ಮಾಡಿದ್ರೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡಬಲ್ಲೆ ಅನ್ನೋ ಸೌಂದರ್ಯ ನಮ್ಮ ಸಂವಿಧಾನದಲ್ಲಿ ಇದೆ. ಬಾಬಾ ಸಾಹೇಬರು ನೋಡಿ ಎಷ್ಟು ದೂರಾಲೋಚನೆಯಿಂದ ಇದನ್ನು ಅಡಕಗೊಳಿಸಿದ್ದಾರೆ ಅಂದರೆ, ಚುನಾಯಿತ ಪ್ರತಿನಿಧಿಗಳನ್ನು ಪ್ರಶ್ನಿಸಬಹುದು ಅಂತ ಕೋರ್ಟ್ ತೀರ್ಪು ಕೊಟ್ಬಿಡ್ತು. ಅದರಲ್ಲೇ ತಾನೇ ಮಾಜಿ ಪ್ರಧಾನಿಗಳು ತುಂಬ ಇದನ್ನ ಅವರು ನನ್ನನ್ನು ಪ್ರಶ್ನೆ ಮಾಡಬಾರ್ದು ಅಂತ ಈ ಅಮೆಂಡ್ಮೆಂಟ್ ತಂದರು. ಅವರ ಹಿಡನ್ ಅಜೆಂಡಾ ಅದಿತ್ತು. ಒಳ್ಳೆ ಅಂಶಗಳನ್ನು ಪ್ರಿಯಾಂಬಲಲ್ಲಿ ತಂದರು, ಉಳಿದಿರೋ ಹಿಡನ್ ಅಜೆಂಡಾ ಅಲ್ಲಿ ತಂದರು. ಜನ ಸುಮ್ಮನೆ ಇರ್ತಾರ? ಪ್ರಶ್ನೆ ಮಾಡಿದ್ರು. ಮತ್ತೆ ಸರ್, ಇದರಲ್ಲಿ ಬಹಳ ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಅಂದರೆ, ಇದು 76ನೇ ಇಸ್ವಿ ಡಿಸೆಂಬರ್ 18ರಲ್ಲಿ ಈ ಅಮೆಂಡ್ಮೆಂಟ್ ಬಂದಾಗ ಜನವರಿ 1ನೇ ತಾರೀಕು, ಜನವರಿ 3ನೇ ತಾರೀಕು 87ರಲ್ಲಿ ಇದು ಲಾಗು ಆಗುತ್ತೆ. ಅಂದರೆ ಪ್ರೆಸಿಡೆಂಟ್ ಕನ್ಸೆಂಟ್ ಸಿಗುತ್ತೆ. ಕೇವಲ 3 ವಾರದಲ್ಲೇ ಸಿಕ್ಬಿಡುತ್ತೆ, ಕಾನೂನಾಗಿ ಬರುತ್ತೆ. ಅಲ್ಲಿಂದ ಅಂದರೆ 87ರಿಂದ ಇಲ್ಲಿ ತನಕ ಯಾರೂ ಪ್ರಶ್ನಿಸದೇ ಇರೋದು. ಈಗ ಇದು ಯಾಕೆ ಚರ್ಚೆಗೆ ಬರ್ತಾ ಇದೆ? ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಬರ್ತಾ ಇದೆ. ಇದನ್ನ ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಮಾಡೋದಕ್ಕೆ ಅಥವಾ ಕೆಲವು ನಾಯಕರು ಇದನ್ನು ತಮ್ಮ ಸಭೆ ಸಮಾರಂಭಗಳಲ್ಲಿ ಹೇಳಿಕೆ ಕೊಡೋದಕ್ಕೆ ಬರ್ತಾ ಇದೆಯಲ್ಲ, ಇದಕ್ಕಿಂತ ಮೊದಲು ನಮ್ಮ ದೇಶದ ರಾಜ್ಯಸಭಾ ಸದಸ್ಯರು ಒಬ್ಬರು ಮತ್ತು ಸುಪ್ರೀಂ ಕೋರ್ಟಿನ ಒಬ್ಬರು ನ್ಯಾಯವಾದಿಗಳು ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಈ 3 ಅಂಶಗಳು ಅನಗತ್ಯ, ಅಸಂವಿಧಾನಿಕ, ಇದು ಬಾಬಾ ಸಾಹೇಬ್ರೇ ಇವರ ವಿರುದ್ಧ ಇದ್ರು, ಇದನ್ನು ಯಾಕೆ ಇಟ್ಕೊಂಡಿದ್ದಾರೆ, ರದ್ದು ಮಾಡಿ ಅಂತ ಕೇಳಿದರು. 2024 ನವೆಂಬರ್ನಲ್ಲಿ ಜಜ್ಮೆಂಟ್ ಬಂದಿದೆ. ಜಸ್ಟಿಸ್ ಸಂಜೀವ್ ಖನ್ನಾ ಸಾಹೇಬ್ರೇ ಇದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆ ದ್ವಿಸದಸ್ಯ ಪೀಠದಲ್ಲಿ ಇದಾಯಿತು. ಇಟ್ ಈಸ್ ನಾಟ್ ಅನ್ಕಾನ್ಸ್ಟಿಟ್ಯೂಷನಲ್. ಸಂವಿಧಾನ ಬಾಹಿರ ಅಲ್ಲ ಇದು. ಸಂವಿಧಾನದ ಆಶಯಗಳನ್ನೇ ಹೊಂದಿದೆ. ಹಾಗಾಗಿ ಜಾತ್ಯತೀತ ಪರಿಕಲ್ಪನೆ, ಸಮಾಜವಾದದ ಪರಿಕಲ್ಪನೆ ಮತ್ತು 10ನೇ ಅಂಶ ಭ್ರಾತೃತ್ವದ ಅದಕ್ಕೆ ಇಂಗ್ಲಿಷ್ನಲ್ಲಿ ಫ್ರೆಟರ್ನಿಟಿ ಅಂತ ಕರೀತಾರೆ. ಅದು ವೈವಿಧ್ಯತೆ, ಏಕತೆ ಮತ್ತು ಸಮಗ್ರತೆಯನ್ನು ಒಳಗೊಂಡಿರ್ತಕ್ಕಂಥ ಇದರಲ್ಲಿ ತಪ್ಪೇನಿದೆ ಅಂತ ಸುಪ್ರೀಂ ಕೋರ್ಟ್ ಕೇಳಿ ಯಾಕೆ ಇದನ್ನು ವಿರೋಧ ಮಾಡ್ತಿದ್ದೀರಾ? ಅದು 49 ವರ್ಷದ ನಂತರ ನೀವು ಇದನ್ನು ಪ್ರಶ್ನಿಸ್ತಿದ್ದೀರಲ್ಲ. 49 ವರ್ಷದಲ್ಲಿ ಇದರಲ್ಲಿ ಏನು ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಹಾನಿಯಾಗಿದೆ ಮತ್ತು ಯಾವ ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿದೆ ತೋರಿಸಿ. ಮತ್ತು ಸಂವಿಧಾನಕ್ಕೆ ಅಪಚಾರವಾಗಿರುವಂಥ ಯಾವ ಪರಿಕಲ್ಪನೆ ಇದರಲ್ಲಿ ಇದೆ ತೋರಿಸಿ. ಮತ್ತು ಆ ಸಂದರ್ಭದಲ್ಲಿ ಆ ರಿಟ್ ಅರ್ಜಿಯನ್ನು ಇತ್ಯರ್ಥ ಮಾಡುವಾಗ ಸುಪ್ರೀಂ ಕೋರ್ಟ್ ಕೆಲವೊಂದು ಲೈನ್ಗಳನ್ನು ಹೇಳಿದೆ ಸರ್, ನಂಗೆ ಭಾಳ ಇಷ್ಟವಾಯಿತು. ಅದೇನು ಹೇಳಿದೆ ಅಂದರೆ,
ನೀವು ನಿಮಗೆ ಇಷ್ಟವಾಗಿರೋ 1-2 ಅಂಶಗಳನ್ನು ಮಾತ್ರ ತಗೊಂಡು ಬರ್ತೀರಿ. ಇದೇ ಸಂದರ್ಭದಲ್ಲಿ ಈ 3 ಪರಿಕಲ್ಪನೆಯ ಜೊತೆಗೆ 18 ಇತರೆ ತಿದ್ದುಪಡಿಗಳು ಇದ್ವು. ಅವುಗಳ ಬಗ್ಗೆ ನಿಮಗೆ ತಕರಾರಿಲ್ಲ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅವನ್ನ ರದ್ದುಗೊಳಿಸಿದೆ, ಅಸಂವಿಧಾನಿಕ, ಸಂವಿಧಾನ ಬಾಹಿರ ಅಂತ ಮಾಡಿದೆ. ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಿಲ್ಲ? ಸಂವಿಧಾನದ ರಕ್ಷಣೆಗೆ ಸುಪ್ರೀಂ ಕೋರ್ಟ್ ಸದಾ ಎಚ್ಚರದಲ್ಲೇ ಇರುತ್ತೆ. ಯಾವ ಸಂದರ್ಭದಲ್ಲಿ ಕಕ್ಷಿದಾರ ಬಂದು ನ್ಯಾಯದ ಕಟಕಟೆ ನಿಂತರೂ ನಾವು ಅದರ ಬಗ್ಗೆ ತೀರ್ಪು ಕೊಡೋದಕ್ಕೆ ತಯಾರಿದ್ದೀವಿ. ಒಂದು ವೇಳೆ ಸಾರ್ವಜನಿಕರು ಇದನ್ನ ನೆಗ್ಲೆಕ್ಟ್ ಮಾಡಿದ್ರು, ಉದಾಸೀನ ಮಾಡಿ ಸುಮ್ಮನಿದ್ರು, ಸ್ವಯಂ ಪ್ರೇರಿತವಾಗಿ ಸುಪ್ರೀಂ ಕೋರ್ಟ್ ಇದನ್ನ ತಾನೇ ತಗೊಳ್ಬಹುದು. ಆ ಅಧಿಕಾರವೂ ನಮಗಿದೆ ಅಂತ ಹೇಳ್ತು. ಎಚ್ಚರಿಸಿ ಅದನ್ನ ಆ ಅರ್ಜಿಯನ್ನು ವಜಾ ಮಾಡ್ತಾರೆ. ಅಂದ್ರೆ ದಿಸ್ ಹ್ಯಾಸ್ ಬಿನ್ ಆಲ್ರೆಡಿ ಕ್ವೆಶ್ಚನ್ಡ್ ಇನ್ ದಿ ಸುಪ್ರೀಂ ಕೋರ್ಟ್, ಆನರಬಲ್ ಸುಪ್ರೀಂ ಕೋರ್ಟ್. ಇದು ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇತ್ಯರ್ಥ ಆಗೋಗಿದೆ. ಅಲ್ಲಿ ಯಾವಾಗ ಈ ಅರ್ಜಿ ಊರ್ಜಿತವಾಗಲಿಲ್ಲ, ಬಿದೋಯ್ತು, ಆಗ ರಾಜಕೀಯ ನಾಯಕರು ಇದನ್ನ ವೇದಿಕೆಯಲ್ಲಿ ಆಗಿಂದಾಗೆ ಈ ಫೇಕು ಡೈಲಾಗ್ಗಳ ಮೂಲಕ, ಈ ಕೆಲವು ಸ್ಟೇಟ್ಮೆಂಟ್ಗಳನ್ನು ಬಿಸಾಡೋದ್ರ ಮೂಲಕ ತರ್ತಾ ಇದ್ದಾರೆ. ಇದು ನಾನು ಈಗಾಗಲೇ ಹೇಳಿರೋ ಹಾಗೆ ಸಂವಿಧಾನದಲ್ಲಿ ಅವ್ರಿಗೆ ಅವಕಾಶ ಇದೆ, ಅದೇ ಮಾತಾಡ್ಬೋದು, ಅವ್ರ ಸ್ವತಂತ್ರರು, ಅವರ ಅಭಿಪ್ರಾಯಗಳನ್ನ ಅವ್ರು ಹಂಚಿಕೊಳ್ಳಬಹುದು. ಆದ್ರೆ ಒಪ್ಕೊಳ್ಬೇಕಾದ ಅಗತ್ಯ ಮತ್ತು ಅನಿವಾರ್ಯತೆ ನಮಗಿಲ್ಲ ಜನರಿಗೂ ಇಲ್ಲ. ನಮಗೆ ಇದರಿಂದ ಯಾವುದೇ ಬಾಧಕಗಳಿಲ್ಲ. ಇದು ದೇಶದ ಸಂವಿಧಾನಕ್ಕೆ ಪೂರಕವಾಗಿದ್ದಾವೆ. ಮತ್ತು ಇದರಿಂದ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಥ ಒಂದು ಸುಂದರವಾದ ಸಂವಿಧಾನ ಇದೆ ಅಂತ ನಮಗೆ ನಾವು ಡಿಫೆಂಡ್ ಮಾಡ್ಕೊಳ್ಳೋಂಥ ಅಂಶಗಳು ಇದರಲ್ಲಿದ್ದಾವೆ. ಜಾತ್ಯತೀತ ಮನೋಭಾವ ಅಂದರೆ ಗ್ಲೋಬಲ್ ವಿಲೇಜ್ ಅನ್ನೋ ಕಾನ್ಸೆಪ್ಟ್ ನಾವಿಲ್ಲಿ ಕಾಣ್ತೀವಿ. ವಿಶ್ವವೇ ಒಂದು ಹಳ್ಳಿ ಇದ್ದಂಗೆ, ಬಾರ್ಡರ್ಲೆಸ್ ಪೀಪಲ್, ಯಾವುದೇ ರೀತಿಯ ಚಕ್ಕುಬಂದಿಗಳಿಲ್ಲದೆ ಇರತಕ್ಕಂಥ ಮುಕ್ತವಾದ ವಾತಾವರಣವನ್ನು ಕಾಣಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಇಲ್ಲ ಹೋಗಿದ್ರೆ ಕುವೆಂಪು ಅವರು ವಿಶ್ವ ಮಾನವ ಕಲ್ಪನೆಯನ್ನು ಯಾಕೆ ಕೊಟ್ಟಿರ್ತಾರೆ? ಜಗತ್ತಿಗೆ ಇವನ್ನೆಲ್ಲ ಸಾರಿರ್ತಕ್ಕಂಥ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಕುವೆಂಪು ಇವರ ತತ್ವದಲ್ಲೇ ಇವೆಲ್ಲ ಇದ್ದಾವೆ. ಸಮಾಜವಾದ ಇದೆ, ಜಾತ್ಯತೀತ ಮನೋಭಾವ ಇದೆ, ವಿಶ್ವ ಭ್ರಾತೃತ್ವ. ಈ 3 ಅಂಶಗಳು ಸಂವಿಧಾನದ ಪೀಠಿಕೆಯಲ್ಲಿ ಇರೋದು ಅತ್ಯಂತ ಪ್ರಸ್ತುತ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ನಮಸ್ತೆ. ಏನಂದ್ರೆ ಗೆಳೆಯರೆ, ಕೇಳಿಸ್ಕೊಂಡ್ರಲ್ಲ, ಅಂದರೆ ನಮ್ಮ ದೇಶ ಒಂದು ಜಾತ್ಯತೀತ ದೇಶ, ಒಂದು ಸಮಾಜವಾದಿ ವರ್ಡ್ ಅಲ್ಲ, ಅದರ ಹಿನ್ನೆಲೆಯೊಳಗೆ ಇರ್ಬೋದಂತ ಎಲ್ಲವನ್ನು ಅಡಾಪ್ಟ್ ಮಾಡ್ಕೊಂಡಿರೋಂಥ ಒಂದು ದೇಶ ಆಗಿರೋದು. ಕೆಲವರು ಈ ಆಗಿಂದಾಗಲೇ ಒಂಥರ ಚೂಟದಂತ ಹೇಳ್ತೀವಿ ನಾವು ಅದನ್ನು. ಈ ಹಳ್ಳಿಗಾಲದಲ್ಲಿ ಹೇಳ್ತೇವೆ, ಮಗನ ಚೂಟದು ಅಂತ ಕಾಣುತ್ತೆ. ಮತ್ತೆ ಸರ್, ಇವತ್ತು ನಾನು ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಕಾರಣ ಏನಂದ್ರೆ, ಇವತ್ತು ನೋಡಿ ಜೂನ್ 30 ವಿಶ್ವ ಸಂಸತ್ ದಿನಾಚರಣೆ ದಿನ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂಸತ್ತಿನ ಹಿರಿಮೆಯನ್ನ ಸ್ಮರಿಸಿಕೊಳ್ತಕ್ಕಂಥ ದಿನ ವಿಶ್ವಸಂಸ್ಥೆ ಕರೆ ಕೊಟ್ಟಿದೆ. ವರ್ಲ್ಡ್ ಪಾರ್ಲಿಮೆಂಟೇರಿಯನ್ ಡೇ. ಪಾರ್ಲಿಮೆಂಟರಿಸಮ್ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟಿದೆ. ಜಗತ್ತಿಗೆ ಅತ್ಯಂತ ವಿಶಾಲವಾದ ಮತ್ತು ಎಲ್ಲರೂ ಒಪ್ಪಬಹುದಾದ ಸಂಸತ್ ನಮ್ಮ ದೇಶದಲ್ಲಿದೆ. ಮತ್ತು ಇದರ ಜೊತೆಗೆ ಇವತ್ತು ವಿಶ್ವ ಸಾಮಾಜಿಕ ಜಾಲತಾಣದ ದಿನವೂ ಕೂಡ ಹೌದು, ವರ್ಲ್ಡ್ ಸೋಷಿಯಲ್ ಮೀಡಿಯಾ ಡೇ. ಇವೆರಡರ ಥೀಮ್ ಏನಿದೆ, ಮುಖ್ಯ ಉದ್ದೇಶ, ಮಾಧ್ಯಮದಲ್ಲಿ ಅಥವಾ ಅದು ಯಾವುದೇ ಮಾಧ್ಯಮದ ಯಾವುದೇ ರೂಪದಲ್ಲಿ ಒಂದು ವಸ್ತು ಚರ್ಚೆಗೆ ಬಂದಾಗ ಆ ವಸ್ತು ಸರಿಯಾಗಿಲ್ಲದೆ ಇದ್ದಾಗ ಅದನ್ನು ತಿರಸ್ಕಾರ ಮಾಡಬೇಕು, ಅದು ಚೆನ್ನಾಗಿದ್ದರೆ ಅದನ್ನು ಸಬಲೀಕರಣ ಮಾಡಿ ಅದನ್ನು ಎಲ್ಲರ ಹತ್ರನೂ ಹಂಚ್ಕೊಳ್ಬೇಕು ಅಂತ ಸಾರ್ತಕ್ಕಂಥ ದಿನ. ಸೊ ನೀವು ಈ 3 ಕಾನ್ಸೆಪ್ಟ್ಗಳನ್ನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಎಲ್ರಿಗೂ ಹಂಚ್ತಾ ಇದ್ದೀರಿ. ಹಾಗಾಗಿ ನಿಮಗೆ ವಿಶೇಷವಾಗಿ ಥ್ಯಾಂಕ್ ಯು. ಸೊ ಗೆಳೆಯರೆ, ಇವತ್ತು ಈ ಜಾತ್ಯತೀತ ಮತ್ತು ಸಮಾಜವಾದಿ ಈ ವಿಷಯಗಳನ್ನು ಕುರಿತು ನಮ್ಮ ಜೊತೆಗೆ ಸುದೀರ್ಘವಾಗಿ ಮಾತನಾಡಿದರೆ ನಮ್ಮ ನಟರಾಜ್ ಸರ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿನ ವೇಳೆ ಮಧ್ಯದಲ್ಲಿ ಬಂದು ಇಷ್ಟೊತ್ತು ನಮ್ಮ ಜೊತೆಗೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮಸ್ಕಾರ ಸರ್. ಧನ್ಯವಾದ.